ನಮಸ್ಕಾರ ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಜ್ಯೋತಿ ಜಂಗಮ್ ಶೆಟ್ಟಿ. ಇಬ್ಬರು ಮಹಿಳೆಯರ ಧರಣಿ ಸತ್ಯಾಗ್ರಹ. ಔರಾದ ತಾಲೂಕಿನಲ್ಲಿ ಜಯಶ್ರೀ ಮತ್ತು ಗಯಾಬಾಯಿ ಎಂಬುವರು ಸರ್ಕಾರಿ ಶಾಲೆಯ ಮುಖ್ಯ ಅಡುಗೆ ಕೆಲಸಕ್ಕಾಗಿ ನಮ್ಮನ್ನ ನೇಮಿಸಿಕೊಳ್ಳಬೇಕೆಂದು 3 ದಿನಗಳ ಕಾಲ ಧರಣಿ ಸತ್ಯಾಗ್ರಹ ಮಾಡಿದರು. ಸರ್ಕಾರಿ ನಿಯಮದ ಪ್ರಕಾರ ಪರಿಶಿಷ್ಟ ಜಾತಿಯ ಮಹಿಳೆಯರಿಗೆ ಕೆಲಸ ಕೊಡಬೇಕು. ಆದರೆ ಇಲ್ಲಿ ತಮಗೆ ಬೇಕಾದವರಿಗೆ ಕೆಲಸಕ್ಕೆ ತೆಗೆದುಕೊಂಡಿದ್ದು ಈ ಇಬ್ಬರು ಮಹಿಳೆಯರಿಗೆ ದ್ರೋಹ ಮಾಡಿದಂತಾಗಿದೆ. ಇಲ್ಲಿರುವ ಅಧಿಕಾರಿಗಳಾಗಲಿ, ಸಿಇಒ ಆಗಲಿ ಅಥವಾ ಇಒ ಆಗಲಿ ಇತ್ತ ಗಮನ ಹರಿಸುತ್ತಿಲ್ಲ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಈ ಇಬ್ಬರು ಮಹಿಳೆಯರಿಗೆ ನ್ಯಾಯ ಒದಗಿಸುತ್ತಾರಾ ಎಂದು ಕಾದು ನೋಡಬೇಕಾಗಿದೆ. ವಾಗಲ್ಗೆರೆ ಗ್ರಾಮದಲ್ಲಿ ಸರ್ಕಾರಿ ಶಾಲೆ ಇದ್ದು ಆ ಸರ್ಕಾರಿ ಶಾಲೆಯಲ್ಲಿ ಅಡಿಗೆ ಮಾಡ್ತಕ್ಕಂಥ ಸಹಾಯಕಿಗೆ ಅನ್ಯಾಯವಾಗಿದೆ. ಸುಮಾರು 15 ವರ್ಷ ಗಯಾಬಾಯಿ ಸುಭಾಸ್ರಾವ್ ರಾಠೋಡ್ ಎಂಬವರು, ಅವರು SC ವರ್ಗದವರು. ಅವರು 15 ವರ್ಷದಲ್ಲಿ ಸೇವೆ ಮಾಡಿದರೂ ಕೂಡ ಅವರ ಸೇವೆಯನ್ನು ನಿಷ್ಕರ್ಷಿ ಒಬ್ಬ ದಲಿತ ಮಹಿಳೆಯರನ್ನು ನಿಷ್ಕರ್ಷಿ ಜನರಲ್ ಮಹಿಳೆಯರಿಗೆ ಇಲ್ಲಿನ PDO ಅವರು ಹಾಗೂ ಬಿಸಿ ಊಟದ ಅಧಿಕಾರಿಯವರು ಮತ್ತು ಆ ಶಾಲೆಯ ಮುಖ್ಯ ಗುರುಗಳು ಇವರೆಲ್ಲರೂ ಸೇರಿ ಅವರ ಹತ್ತಿರ ಹಣವನ್ನು ಸಂಪಾದನೆ ಮಾಡಿ ಒಂದು 70,000 80,000 ಹಣವನ್ನು ತೆಗೆದುಕೊಂಡರು. ತಗೊಂಡು ಇವರಿಗೆ ಅನ್ಯಾಯ ಮಾಡಿದ್ದಾರೆ. ಅದಕ್ಕಾಗಿ ನಾವು ಯಾರಿಗೆ ಅನ್ಯಾಯ ಆಗಿದೆ ಆ ಅನ್ಯಾಯ ಆಗಿನವರಿಗೆ ಸರಿಪಡಿಸಬೇಕೆಂಬ ಸಲಿಂದ ಇಲ್ಲಿ ಅಮರಣ ಉಪವಾಸವನ್ನು ಇವತ್ತು ಇವರು ಗ್ರಾಮಸ್ಥರು ಅಂದ್ರೆ ದಲಿತ ವರ್ಗದವರು ಇಟ್ಟುಕೊಂಡಿದ್ದಾರೆ. ಅದಲ್ಲದೇ ಗಯಾಬಾಯಿ ಇಲ್ಲದೇ ಇನ್ನೊಬ್ಬ ವಿಧವಾ ಹೆಣ್ಮಕ್ಳು ಅದಾಳ. ವಿಧವಾ ಅಂದರೆ ಗಂಡ ಸತ್ತಾನ, ಅವರು SC ಮಾದಿಗ. ಆದರೂ ಕೂಡ ಇವರು ಸುಭಾಷ್ ಅವರು ಅಂತಾರೆ, ನನಗಾಗಲಿಲ್ಲ ಅಂದ್ರೆ ನನ್ನ ತಮ್ಮಗರ ಆಗಲಿ, ನನ್ನ ಹಿತವಂಶದವರಿಗೆ ಆಗಲಿ ಅಂತ ಹೇಳಿ ಸುಭಾಷ್ ಅವರು ತನ್ನ ಮನಪೂರ್ವಕವಾಗಿ ಆ ಅಮ್ಮಗರ ಒಳ್ಳೇದಾಗಲಿ ಅಂತ ಹೇಳಿ ಕಳಿಸಿದ್ರು. ಹೇಳಿ ಇವತ್ತು ಅಮರ ಉಪವಾಸವನ್ನು ಇಟ್ಕೊಂತಾರೆ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್, ಜೈ ಭೀಮ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ಗಳನ್ನು ನಿಮ್ಮ ಮೊಬೈಲಿನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು.